ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿದ್ದೀನಿ ಮತ್ತು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀನಿ. ಈಗಾಗಲೇ ನಾನು ಕರಿಬೇವಿನ ಬಗ್ಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಗ್ಗರಣೆ ಸೊಪ್ಪು ಅಂತ ಏನು ಹೇಳ್ತೀವಲ್ವ, ಅದ್ರ ಬಗ್ಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಈ ಒಗ್ಗರಣೆ ಸೊಪ್ಪಿನಿಂದ ಏನು ನಿಮ್ಗೆ ಸಾಂಬಾರು ಆಗಿರ್ಬೋದು ಎಲ್ಲದನ್ನ ರೆಡಿ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತದೆ. ಮತ್ತು ಸ್ಮೆಲ್ ಕೂಡ ಒಳ್ಳೇದು ಬರ್ತದೆ, ವಾಸನೆ ಕೂಡ ಒಳ್ಳೇದು ಬರ್ತದೆ. ಮತ್ತು ಇಂಥದ್ರೆಲ್ಲ ಬಳಸೋದ್ರಿಂದ ಮತ್ತು ಕೆಲವೊಂದು ಹಳೆಯ ಕಾಲದ ಜನ 100-110 ವರ್ಷ ಬದುಕಿರೋದು ಮತ್ತು ಉಲ್ಲೇಖದಲ್ಲಿದೆ, ಅದರ ಉದಾಹರಣೆ ಕೂಡ ಇದೆ. ಇದನ್ನೆಲ್ಲ ಏನು ನಮ್ಮ ಸಾಮಾಜಿಕ ಆಜುಬಾಜು ನಮ್ಮ ಹಿತ್ತಲಲ್ಲಿ ಬೆಳೆಯುವಂಥದ್ದನ್ನ ಇದು ಅಳವಡಿಸ್ಕೊಳ್ಬೇಕು. ಇಲ್ಲ ಬಿಟ್ರೆ ಜನರಿಗೆ ಆಯುಸ್ ಕಡಿಮೆ ಆಗಿರೋದು. ಯಾಕಂದ್ರೆ ಇಂಥದೆಲ್ಲ ಬಳಸದೇ ಇರೋ ಕಾರಣದಿಂದ ಆಯುಸ್ ಭಾಳ ಕಡಿಮೆ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇದು ಏನು ಒಗ್ಗರಣೆ ಸೊಪ್ಪು ಏನಂತೀವಿ ಅದು ಹಾಕೋದ್ರಿಂದ ಏನಂದ್ರೆ ಒಳ್ಳೆ ರೀತಿಯ ನಮಗೆ ಸಾಂಬಾರಿನಲ್ಲಿ ಒಳ್ಳೆ ಸುವಾಸನೆಯೂ ಬರ್ತದೆ. ಮತ್ತೇನಂದ್ರೆ ಏನು ನಮ್ಮ ರೋಗ ಗೀಗಗಳನ್ನ ಬರುವುದನ್ನು ಅದು ತಡೆಗಟ್ತದೆ. ಆ ಒಂದು ನಿಟ್ಟಿನಲ್ಲಿ ಇದೊಂದು ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಈ ಒಂದು ಇದ್ರ ಮೇಲೆ ನೀವು ಇದು ಮಾಡಬಹುದು. ಇದು ಈ ತರ ಬರ್ತದೆ, ಕಪ್ಪು ಬಣ್ಣದಲ್ಲಿ ಬರ್ತದೆ. ಈ ಒಂದು ಇದು ಮರದ ಅದನ್ನ ಪ್ರತಿಯೊಂದು ಮನೆಯಲ್ಲೂ ನೆಡ್ಬೋದು. ಅದನ್ನ ಕಸಿ ಅದಕ್ಕೆ ಬೀಜ ಬರ್ತದೆ, ಬೀಜನೂ ಕೂಡ ಇದು ನೋಡ್ಬೋದು ತಾವು. ಇದನ್ನ ಈ ಥರದಲ್ಲಿ ಬರ್ತದೆ ಅದು. ಆ ಒಂದು ನಿಟ್ಟಿನಲ್ಲಿ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ.